ನಮಸ್ಕಾರ. ಸುದ್ದಿ ಮೃದಂಗ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಎಚ್.ಎಸ್. ಸುಧೀಂದ್ರ ಕುಮಾರ್. 4 ಸುದ್ದಿಗಳನ್ನು ನಿಮ್ಮ ಗಮನಕ್ಕೆ ಕೊಡುವಂಥ ವಿಶೇಷ ಕಾರ್ಯಕ್ರಮ. ಮೊದಲದಾಗಿ, ಬಿಜೆಪಿ ನಾಯಕರ ಮೇಲೆ ಕಾಂಗ್ರೆಸ್ ನಾಯಕರ ಗರಂ. ಕ್ಷೇತ್ರದಲ್ಲಿ ರಂಗೋಲಿ ಚಿತ್ತಾರ, ದಾಖಲೆಯ ಶೂರ ಈ ಸೋಮಶೇಖರ. ಎಚ್.ಡಿ.ಕೆ ವಿರುದ್ಧ ಎಸ್.ಟಿ.ಎಸ್ ಗರಂ. ಕಾಫಿ ಕೂಟದೊಂದಿಗೆ ಕಲೆ ಕುರಿತು ಚರ್ಚೆ. ಎಂ ಹನುಮಂತೇಗೌಡ ಕುರಿತು ಬಿಸಿ ಬಿಸಿ ಚರ್ಚೆ. ಇದಿಷ್ಟು ನಿಮ್ಮ ಗಮನಕ್ಕೆ. ಮೊದಲಾಗಿ, ಭಾರತೀಯ ಜನತಾ ಪಕ್ಷದ ನಾಯಕರ ಮೇಲೆ ಕಾಂಗ್ರೆಸ್ ನಾಯಕರ ಗರಂ. ಈಗಾಗಲೇ ಈ ಹಿಂದೆ ಒಂದು ವರದಿಯನ್ನು ಕೊಡಲಾಗಿತ್ತು. ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಭಾರತೀಯ ಜನತಾ ಪಕ್ಷದ ನಾಯಕರು ಸೋಮಶೇಖರ್ ಅವರ ವಿರುದ್ಧವಾಗಿ ವಾಗ್ದಾಳಿಯನ್ನು ಏನು ನಡೆಸಿದರು, ಆ ವಾಗ್ದಾಳಿಗೆ ಪ್ರತ್ಯುತ್ತರವಾಗಿ ಕಾಂಗ್ರೆಸ್ಸಿನ ಯಶವಂತಪುರ ವಿಧಾನಸಭಾ ಕ್ಷೇತ್ರದ ವಿವಿಧ ಬ್ಲಾಕ್ ಅಧ್ಯಕ್ಷರು, ವಾರ್ಡ್ ಅಧ್ಯಕ್ಷರು, ಪ್ರಮುಖರು ವಾಗ್ದಾಳಿ ನಡೆಸಿದರು. ಆ ವಾಗ್ದಾಳಿ ನಡೆಸಿದಂಥ ಒಂದು ಭಾಗವನ್ನು ಮಾತ್ರ ನಿಮ್ಮ ಗಮನಕ್ಕೆ ಸುದ್ದಿಯನ್ನು ತರಲಾಗಿತ್ತು. 3 ಗಂಟೆ, 4 ಗಂಟೆ, 2.5 ಗಂಟೆಗಳ ಕಾಲ ನಡೆದಂಥ ಪತ್ರಿಕಾಗೋಷ್ಠಿಯ ವರದಿಯನ್ನು ಕೊಡ್ತಕ್ಕಂಥದ್ದು ಬಹಳ ಕಷ್ಟಕರವಾದ ಕೆಲಸ ಅನ್ನುವಂಥದ್ದು. ಆದರೂ ಕೂಡ ಒಂದಷ್ಟು ಮಾಹಿತಿನ ಆರಂಭದಲ್ಲಿ ಕೊಡಲಾಗಿತ್ತು. ಮುಂದುವರೆದ ಭಾಗ ನಿಮ್ಮ ಗಮನಕ್ಕೆ. ಏನು ಅಂತ ಹೇಳಿದ್ರೆ, ಬ್ಲಾಕ್ ಅಧ್ಯಕ್ಷ ಆಗಿರ್ತಕ್ಕಂಥ ತಾವರೆಕೆರೆ ಬ್ಲಾಕ್ ಅಧ್ಯಕ್ಷ ಆಗಿರ್ತಕ್ಕಂಥ ರೇವಣಸಿದ್ದಯ್ಯನವರು ಒಂದು ರೀತಿಯೊಳಗೆ ಬಹಳ ಸೌಮ್ಯ ಸ್ವಭಾವದೊಳಗೆ ಹರಿಹಾಯ್ದಿದ್ದಾರೆ. ಸೌಮ್ಯ ಸ್ವಭಾವದಲ್ಲಿ ಹರಿಹಾಯ್ದಿದ್ದಾರೆ. ಏನು ಅಂತ ಹೇಳಿದ್ರೆ, ಎಸ್.ಟಿ. ಸೋಮಶೇಖರ್ ಅವರ ಅಭಿವೃದ್ಧಿ ಕಾರ್ಯಗಳ ಪಟ್ಟಿಯನ್ನು ಅವರು ವಾಚನವನ್ನು ಮಾಡಿದ್ರು. ಆ ಪಟ್ಟಿಯನ್ನೆಲ್ಲ ಕೊಡಲಿಕ್ಕೆ ನಾವು ಸಾಧ್ಯತೆ ಇಲ್ಲ. ಈಗಾಗಲೇ ಅವರ ಅಭಿವೃದ್ಧಿ ಏನೇನು ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಅವರು ಭಾಷಣದಲ್ಲಿ ಹೇಳಿದ್ದಾರೆ. ಅನೇಕ ಬಾರಿ ನಾವು ಬಿತ್ತರವ ಮಾಡಾಗಿದೆ. ಅವರು ಮಾತಾಡ್ತಾ ಹೇಳಿದಂಥದ್ದು ಅಂತ ಹೇಳಿದ್ರೆ, ಇವರು ಮಾಡಿದ ಒಂದು ಆರೋಪ ಏನಿತ್ತು, ಸೋಮಶೇಖರ್ ಅವರು ಕುಕ್ಕರ್ ಹಂಚ್ತಾ ಇದ್ದಾರೆ, ಮತ್ತೊಂದು ಹಂಚ್ತಾರೆ, ಮಗದೊಂದು ಹಂಚ್ತಾ ಇದ್ದಾರೆ, ಇದಕ್ಕೆ ಸಂಪನ್ಮೂಲ ಎಲ್ಲಿ ಅನ್ನುವಂಥ ಮಾತುಗಳನ್ನು ಆಡಿದರು. ಅದರ ಜೊತೆಗೆ ಕಾಮಗಾರಿಯ ಗುಣಮಟ್ಟದ ಬಗ್ಗೆಯೂ ಕೂಡ ಒಂದಷ್ಟು ಅಪಸ್ವರವನ್ನು BJPಯವರು ತೆಗೆದಿದ್ದರು. ಆ ಪ್ರಶ್ನೆ ಕುರಿತಂತೆ ಸುದ್ದಿ ಮೃದಂಗ ಕೇಳಿದ ಪ್ರಶ್ನೆಗೆ ರೇವಣಸಿದ್ದಯ್ಯ ಉತ್ತರ ಕೊಡ್ತಾ ಹೇಳಿದ್ರು. ಅವರು ಏನೇನು ಉತ್ತರ ಕೊಟ್ಟರು ಅಂತ ಸ್ವಲ್ಪ ತೋರಿಸುವ ಜೊತೆಗೆ ಒಂದು ಪ್ರಮುಖವಾಗಿ ಹೇಳಿದಂಥದ್ದು, ಶೋಭಾ ಕರಂದ್ಲಾಜೆಯವರು ಮಡಿಕೇರಿಯಲ್ಲಿ 160 ಎಕರೆ ಕಾಫಿ ತೋಟವನ್ನು ಮಾಡಿದ್ದಾರಲ್ಲ, ಅದರ ಸಂಪನ್ಮೂಲವೇನು ಅನ್ನುವಂಥ ಪ್ರಶ್ನೆಯನ್ನು ಕೂಡ ರೇವಣಸಿದ್ದಯ್ಯನವರು ಮಾಡಿದ್ರು. ಅದು ಏನು ಹೇಳಿದ್ರು ಅನ್ನುವಂಥದ್ದು ನಿಮ್ಮ ಗಮನಕ್ಕೆ ಕೊಡ್ತಾ ಇದ್ದೇನೆ. ಯಾವುದೇ ಒಂದು ರಾಜಕೀಯ ಪಕ್ಷ ಇರ್ಬೋದು, ರಾಜಕೀಯ ವ್ಯಕ್ತಿ ಇರ್ಬೋದು, ಸಣ್ಣ ಪುಟ್ಟ ಕಾರ್ಯಕ್ರಮವನ್ನು ಮಾಡುವಾಗ ಅದು ಮೂಲಗಳನ್ನ ಸಂಗ್ರಹಣೆ ಮಾಡೋದು ತಮಗೆಲ್ಲ ಗೊತ್ತೇ ಇದೆ. ಎಲ್ಲೂ ಕದ್ಗೊಂಬಂದು ಮಾಡೋಕ್ಕಾಗಲ್ವಲ್ಲ. ಎಲ್ಲ ದೇಣಿಗೆ ಬರ್ತದೆ, ಇಲ್ಲ ಅವ್ರ ಸ್ವಂತ ದುಡಿಮೆ ಇರ್ತದೆ, ಇಲ್ಲ ಯಾರೋ ಸ್ಪಾನ್ಸರ್ ಮಾಡ್ತಾರೆ, ಎಲ್ಲ ಅವ್ರ ಕಷ್ಟ ಅವ್ರಿಗೆ ಗೊತ್ತಿರ್ತದೆ. ಈಗ ಶೋಭಾ ಮೇಡಮ್ನವರು ಕೊಡಗಿನಲ್ಲಿ 165 ಕೋಟಿ ಕಾಫಿ ಎಸ್ಟೇಟ್ ಮಾಡೋರಲ್ಲ, ಎಲ್ಲಿ ಬಂದು ದುಡ್ಡು ಅದಕ್ಕೆ ಅವ್ರು ಲೆಕ್ಕ ಕೊಡ್ತಾರಾ? ನಮ್ಮವ್ರು ಆ ಥರ ಏನು ಮಾಡಿಲ್ಲ. ನಮ್ಮವ್ರು ಮಾಡ್ತಾ ಇರೋದು ಸಾಮಾಜಿಕ ನೆರವು ಕಾರ್ಯಕ್ರಮ. ಸಾಮಾಜಿಕ ನೆರವು ಕಾರ್ಯಕ್ರಮಕ್ಕೆ ಸಾಕಷ್ಟು ಜನ ಕೈ ಜೋಡಿಸ್ತಾರೆ. ಅದನ್ನು ನಾವು ಇವರಿಗೆ ಲೆಕ್ಕ ಕೊಡೋ ಅವಶ್ಯಕತೆ ನಮಗಿಲ್ಲ ಅಲ್ವಾ ಸರ್? ಅದಾದ ಮೇಲೆ ಹೇರಹಳ್ಳಿ ವಾರ್ಡ್ ಬ್ಲಾಕ್ ಅಧ್ಯಕ್ಷರಂತ ಶ್ರೀಧರ್ ಅವರು, ಮಾಧ್ಯಮದ ಉಸ್ತುವಾರಿ ಹೊತ್ತುಕೊಂಡಿರ್ತಕ್ಕಂಥ ಮಹೇಂದ್ರ ಕಿರಣ್ ಅವರು, ಕೆಂಗೇರಿ ಕೋಟೆ ವಾರ್ಡಿನ ಅಧ್ಯಕ್ಷರಾಗಿದ್ದ ಪ್ರಭಾಕರ್ ಅವರು ಕೂಡ ಭಾರತೀಯ ಜನತಾ ಪಕ್ಷದ ಸ್ಥಳೀಯ ಮುಖಂಡರು ಸೇರಿದಂತೆ ವಿವಿಧ ರೀತಿಯೊಳಗೆ ಅವರ ವಿರುದ್ಧವಾಗಿ ಹರಿಹಾಯ್ದರು. ಒಂದಷ್ಟು ಪ್ರಶ್ನೆಗಳನ್ನು ಕೇಳಿದ್ರು, ಒಂದಷ್ಟು ಅವರು ಮಾಹಿತಿಯನ್ನು ಕೊಟ್ಟರು. ಆ ಎಲ್ಲ ವಿವರಗಳು ನಿಮ್ಮ ಗಮನಕ್ಕೆ ಕೊಡ್ತಾ ಇದ್ದೇನೆ. ಇದು 2ನೇ ಭಾಗ. ಇನ್ನೊಂದು ಭಾಗ ಸಮಯವನ್ನು ನೋಡಿಕೊಂಡು ಉಳಿದವರು ಭಾಷಣವನ್ನು ಅಥವಾ ಮಾತನ್ನು ಹಾಕುವ ಪ್ರಯತ್ನವನ್ನು ನಾವು ಮಾಡ್ತೇವೆ. ಒಟ್ಟಾರೆಯಾಗಿ ಭಾರತೀಯ ಜನತಾ ಪಕ್ಷದ ನಾಯಕರ ಮೇಲೆ ಕಾಂಗ್ರೆಸ್ ನಾಯಕರು ಗರಂ ಆದಂಥ ವರದಿ ನಿಮ್ಮ ಗಮನಕ್ಕೆ. ಅವರು ವೋಟ್ ಹಾಕಿಲ್ಲ, ಆವಾಗ BJP ಸೋಲಕ್ಕೆ ಕಾರಣ ನೀವೇ. ಕಾರಣ ಏನಂದರೆ 2013ರಲ್ಲಿ KJP BJP ಅಂತ 2 ಪಾರ್ಟಿ ಆಗಿತ್ತು. 2 ಪಾರ್ಟಿ ಆದಾಗ ನೀವೇನು ಮಾಡಿದ್ರ? BJPಗೆ ನೀವು ಯಾರೂ ಮಾಡಲಿಲ್ಲ. ಅವತ್ತು ನೀವು BJPಲಿ ಕೃಷ್ಣಪ್ಪನ ನಿಲ್ಲಿಸಿ ಅವ್ರನ್ನ ಹೀನಾಯವಾಗಿ ಸೋಲಿಸ್ತ್ರ. ನೀವೆಲ್ಲರೂ ಕೂಡ ದುಡ್ಡು ತಗೊಂಡು ಇದೆಲ್ಲ ಮಾಡಿ, ನಿಮಗೂ ಗೊತ್ತು, ದುಡ್ಡು ತಗೊಂಡು ನೀವೆಲ್ಲ ಇದು ಮಾಡಿ ನೀವೇನು ಮಾಡಿದ್ರ? JDSಗೆ ನೀವು ಅವತ್ತು ಬೆಂಬಲ ಸೂಚಿಸಿದ್ರ. ಇದೇ ರೀತಿ ನೀವು 2008ರಲ್ಲಿ ನಮ್ಮ ಶೋಭಕ್ಕ ಅವರು ಏನು ಮಾಡಿದ್ರು? 2008ರಲ್ಲಿ ಗೆದ್ದರು. 2008ರಲ್ಲಿ ಅದೇ 2008ರಲ್ಲಿ ಗೆದ್ದರು. 2013ವರೆಗೂ ಮೇಡಮ್ ಅವರು ಸಚಿವರಾಗಿದ್ದರು. ಆಯಿತು, ಇಲ್ಲಿ ಅಷ್ಟೊಂದು ಅಭಿವೃದ್ಧಿ ಕಾರ್ಯ ಮಾಡಿದರೆ ನೀವು KJP ಪಾರ್ಟಿಗೆ ಹೋಗಿ ರಾಜಾಜಿನಗರಕ್ಕೆ ಏನು ನಿಂತ್ಕೊಂಡ್ರೆ? ನೀವು ಇಲ್ಲೇ ನಿಲ್ಬೋದಾಗಿತ್ತಲ್ಲ, ಇಲ್ಲೇ ನಿಂತು ನೀವು ಗೆಲ್ಬೋದಾಗಿತ್ತಲ್ಲ. ನಿಮ್ಗೆ ಇಲ್ಲಿ ಯಾವುದೇ ರೀತಿಯ ಅಭಿವೃದ್ಧಿ ಕಾರ್ಯ ಮಾಡದೇ ಇರೋದಕ್ಕೋಸ್ಕರ ನೀವು ರಾಜಾಜಿನಗರಕ್ಕೆ ಹೋದ್ರ. ಆಯಿತಾ? ರಾಜಾಜಿನಗರಕ್ಕೆ ಹೋಗಿದ್ದೀರಾ. ಅದರಿಂದ ದಯವಿಟ್ಟು ಕ್ಷಮಿಸಿ. ನೀವು ಇಲ್ಲ ಸಲ್ಲದ ಆರೋಪಗಳನ್ನ ಮಾಡಬಾರ್ದು. ಅದರಿಂದ ನಿಮಗೇನೆ ಅವಮಾನ, ನಿಮಗೇನೆ ಇದು
ನಾವು ಅಭಿವೃದ್ಧಿ ಕೆಲಸಗಳನ್ನ ನಮ್ಮ ಸಾಹೇಬರು ಮಾಡ್ತಾಯಿದ್ದಾರೆ, ಜನಪರವಾದಂಥ ಕೆಲಸಗಳನ್ನ ಮಾಡ್ತಾರೆ. ತಾವೆಲ್ಲರೂ ಕೂಡ ಅದಕ್ಕೆ ಪ್ರೋತ್ಸಾಹಿಸಬೇಕು ಅಂತ ಕೇಳ್ತಾ ಇದ್ದೀನಿ. ಆಪಾದನೆ ಮಾಡ್ತಿದ್ದೀರಾ ಅಂತಂದ್ಬಿಟ್ಟು ಅನಿಲ್ ಚಳ್ಗೇರಿ ಅವರೇ ಏನೋ ಕುಕ್ಕರ್ ಬಗ್ಗೆ ಮಾತಾಡ್ತಿದ್ದೀರಲ್ರಿ. ಕುಕ್ಕರ್ ಏನು ಸುಮ್ಮನೆ ತಗೊಂಡೋಗಿ ನಾಳೆ ಎಲೆಕ್ಷನ್, ನಾಳೆ ಇನ್ನೊಂದು ವಾರಕ್ಕೋ ತಿಂಗಳಿಗೂ ಎಲೆಕ್ಷನ್ ಇದೆ ಅಂತ ಕೊಡ್ತಾ ಇಲ್ಲ ಸೋಮಶೇಖರ್ ಅವರು. ಅನಿಲ್ ಚಳ್ಗೇರಿ ಅವರೇ ಮಾಡ್ತಾ ಇರೋದು ನಮ್ಮ ಜನ, ನಮ್ಮ ಸ್ವಾಭಿಮಾನದಲ್ಲಿ ನಮ್ಮ ಹೆಣ್ಮಕ್ಳಿಗೆ ರಂಗೋಲಿ ಸ್ಪರ್ಧೆ ಮಾಡಿ ಅವ್ರ ಕಲೆನ ಈಚೆ ಹಾಕಿ ಅವರೊಂದು ಮೆಸೇಜ್ ಪಾಸ್ ಮಾಡ್ತಿದ್ದಾರೆ ಪ್ರತಿಯೊಬ್ರಿಗೂ. ಮೊನ್ನೆ ಯಾವುದೋ ಒಂದು ರೇಪ್ ಬಗ್ಗೆ ಒಂದು ರಂಗೋಲಿ ಬರೆದಿದ್ರು. ಯಾಕೆ ನಿಮಗೆ ಕೋವಿಡ್ ಟೈಮಲ್ಲಿ 1 ಲಕ್ಷ ಕೊಟ್ರಲ್ಲ, ನೀವು ಅವಾಗ ನಾವು ಇಲ್ಲೇ ಸೋಮಶೇಖರ್ ಅವ್ರ ಜೊತೇಲಿ ಇದ್ದಾಗ ನಿಮ್ಗೆ ಅವಾಗ ಜ್ಞಾನ ಇರಲಿಲ್ವಾ ಬೇಡ ಅಂತ ಹೇಳೋಕ್ಕೆ? 25,000 ಕೊಟ್ರಲ್ಲ ಕೋವಿಡ್ ಅಟ್ಯಾಕ್ ಆದವ್ರಿಗೆ, ಅವಾಗಿರಲಿಲ್ವಾ? ತರಕಾರಿ ಕಿಟ್ ಕೊಟ್ರಲ್ಲ, ಅವಾಗ ಬೇಡ ಅನ್ಬೇಕಾಗಿತ್ತು? ಯಾಕೆ ಜೊತೇಲಿ ಪಕ್ಕದಲ್ಲಿ ನಿಂತಿದ್ರಿ? ಎಲೆಕ್ಷನ್ಗೋಸ್ಕರ ಮಾಡಿದ್ರಾ? ನಮ್ಮ ಕ್ಷೇತ್ರದ ಜನಕ್ಕೋಸ್ಕರ ಮಾಡಿರೋದು, ಜ್ಞಾಪಕ ಇಟ್ಕೊಳ್ಳಿ. ಕುಕ್ಕರ್ ಬಗ್ಗೆ ಎಂತಕ್ರಿ ಮಾತಾಡ್ತೀರಾ ರೀ? ನೀವು ಸಸ್ಪೆಂಡ್ ಆಗಿದ್ದೀರಾ, ಇನ್ನೂ ನಿಮ್ದಾಗಿ ಮುಗಿದು ಇನ್ನೂ ಟರ್ಮ್ ಮುಗಿದು 1 ತಿಂಗಳಾಗಲಿಲ್ಲ, ಸಸ್ಪೆಂಡ್ ಮಾಡಿದ್ರು. ನಿಮ್ಗೆ ಅರ್ಹತೆನೇ ಇಲ್ಲ ಅಂತ ಅಂದ್ಬಿಟ್ಟು ನೀವೇನು ಸೋಮಶೇಖರ್ ಅವ್ರ ಬಗ್ಗೆ ಮಾತಾಡ್ತೀರಾ? ಫಸ್ಟು ನಿಮ್ಮ ಸಸ್ಪೆನ್ಷನ್ ಕ್ಯಾನ್ಸಲ್ ಆಯ್ತಾ ಇಲ್ವೋ ಅನ್ನೋದನ್ನ ಫಸ್ಟು ಕ್ಷೇತ್ರದ ಜನಕ್ಕೆ ಕೇಳಿ, ಅದನ್ನು ಮಾಡಿ. ನಿಮ್ಗೆ ಯಾವುದೋ ಜವಾಬ್ದಾರಿ ಕೊಟ್ಟರೆ ನಾನು ಇದನ್ನು ಮಾಡಲ್ಲ, ನಾನು ಅದನ್ನು ಮಾಡಲ್ಲ ಅಂತ ಹೇಳಿದ್ದೀರಾ. ಫಸ್ಟ್ ಅದನ್ನು ಮಾಡಿ. ನೀವು ಸೋಮಶೇಖರ್ ಅವ್ರ ಜೊತೇಲಿ ಇದ್ದಾಗ ಆಡಿ ಹೊಗಳ್ತಾ ಇದ್ರಿ, ಪಕ್ಕದಲ್ಲಿದ್ದಾಗ ನಿಮ್ಮ ಥರ MLA ಇಲ್ಲ 224 ಜನದಲ್ಲಿ ಅಂತ. ಇವತ್ತು ಯಾಕೆ ಈ ಮಾತು? ನೋಡ, ಅಟ್ಲೀಸ್ಟು ಮಂಡಲದಲ್ಲಿ ಕೆಂಗೇರಿ ಮಂಡಲ ಅಂತ ಅಧ್ಯಕ್ಷ ಆಗೋರೆ, ಅವರು ಯಾವುದೇ ಕಾರಣಕ್ಕೂ BJPಗೆ ಅನ್ಫಿಟ್ ಆಗಿರೋ ಅಧ್ಯಕ್ಷನ ಮಾಡ್ಕೊಂಬಿಟ್ಟವ್ರೆ. ಆ ಪಾರ್ಟಿ ನಮ್ಮ ಶಾಸಕರ ಬಗ್ಗೆ ಮಾತಾಡೋದು, ಅವ್ರಿಗೆ ಏನು ಅಂತ ಗೊತ್ತಿಲ್ಲ, BJP ಸಿದ್ಧಾಂತ ಗೊತ್ತಿಲ್ಲ ಆ ಪಾರ್ಟಿಗೆ. ಶಾಸಕರು ಏನು ಅಭಿವೃದ್ಧಿ ಮಾಡೋರು ಅಂತ ಕಣ್ಣಲ್ಲಿ ನೋಡಿ ಅದನ್ನು ಮಾತಾಡಬೇಕಪ್ಪ. ಅದನ್ನು ಅವರು ಮಾತಾಡ್ತಾಯಿಲ್ಲ. ಸುಮ್ಮನೆ ಯಾವುದು ಬಡಬಡಾಯಿಸೋದು, ಜನಗಳಿಗೆ ಬೇರೆ ಥರ ಮಾಹಿತಿ ಕೊಡೋದು. ಅದಾರ ವೆಂಕಟಪ್ಪ ಅಂತ BJPಲಿ, ಆ ವೆಂಕಟಪ್ಪನಿಗೆ ಕೈ ತೋರಿಸಿ ಮಾತಾಡ್ತಾರೆ ಶಾಸಕರಿಗೆ. ಅವ್ರಿಗೇನು ಮನುಷ್ಯತ್ವ ಐತಾ? ಮನುಷ್ಯತ್ವ ಇದ್ದರೆ ಮಾತಾಡ್ಬೇಕು ಅವರು. ಏನು ಮಾತಾಡಬೇಕು ಅನ್ನೋದೇ ಗೊತ್ತಿಲ್ಲ, ಆ ಇಷ್ಟ ಬಂದಾಗ ಮಾತಾಡೋದು. ಆ ಅನಿಲ್ ಚಳ್ಗೇರಿ BJP ಅಧ್ಯಕ್ಷ ಆಗಿದ್ದರು, ಅಂತ್ಯೋದಯ ಭವನಕ್ಕೆ ಎಷ್ಟಿಟ್ಬೇಕೋ ಅದನ್ನೆಲ್ಲ ಮಾತಾಡಿದ್ರು ಸಾಹೇಬರು. ಎಲ್ಲ ಕಡೆಯೂ ಎಲ್ಲ ಅವ್ರಿಗೆ ಅವಕಾಶ ಮಾಡಿಕೊಟ್ರು. ಒಂದು ಸ್ವಲ್ಪ ಅದು ಕೃತಜ್ಞತೆ ಬೇಡವಾ? ಆ ಮಾರೇಗೌಡ ಗ್ರಾಮ ಪಂಚಾಯತಿಯಲ್ಲಿ ನಿಂತ್ಕೊಳ್ಳೋಕ್ಕೆ ಯೋಗ್ಯತೆ ಇಲ್ಲ. ಅವರು ನಮ್ಮ ಶಾಸಕರ ಬಗ್ಗೆ ಆ ಯೋಗ್ಯತೆ ಇದ್ದರೂ ಅವತ್ತು ಇರಬೇಕಾಗಿತ್ತು. BJP ಬಂದ್ಬಿಟ್ಟು ಲೂಟಿ ಹೊಡೆಯೋಕ್ಕೆ ಬಂದಿದ್ದೀರಿ ನೀವು. ಲೂಟಿ ಹೊಡೀರಿ, ನಮ್ಮ ಶಾಸಕರು ಅಭಿವೃದ್ಧಿ ಮಾಡೋದನ್ನ ಯಾಕಪ್ಪ ಮಾತಾಡ್ತೀರಿ? ಒಂದು ಸುದ್ದಿಯನ್ನು ಕೊಟ್ಟಿದ್ದೇನೆ. ಮತ್ತೊಂದು ಸುದ್ದಿಗೆ ಹೋಗುವುದಾದರೆ ದಾಖಲೆಯ ಶೂರ ಈ ಸೋಮಶೇಖರ. ಒಂದೊಂದನ್ನು ಸ್ಪಷ್ಟನೆಯನ್ನು ಕೊಟ್ಟ ಸುದ್ದಿಗೆ ಹೋಗ್ತಾನೆ. ಸೋಮಶೇಖರ್ ಭಾರತೀಯ ಜನತಾ ಪಕ್ಷದ ಉಚ್ಚಾಟಿತ ಶಾಸಕರು, ಸೋಮಶೇಖರ್ ಕಾಂಗ್ರೆಸ್ನ ಜೊತೆಲಿದ್ದಾರೆ, ಕಾಂಗ್ರೆಸ್ನ ಶಾಸಕರು. ಇದು ನಮಗೆ ಸಂಬಂಧಪಟ್ಟಂಥದ್ದು ಸದ್ಯಕ್ಕೆ ಅಲ್ಲ. ಕಾರ್ಯಕ್ರಮದ ವರದಿಯನ್ನು ಕೊಡುವಾಗ ಆ ವರದಿಯ ವಾಸ್ತವವನ್ನು ಮಾತ್ರ ನಾವು ಹೇಳ್ತೇವೆ. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂತಂದರೆ, ನೀವು ಸೋಮಶೇಖರ್ ಸುದ್ದಿನ ಜಾಸ್ತಿ ಮಾಡ್ತೀರಿ, ಸೋಮಶೇಖರ್ ಬಗ್ಗೆನೇ ಹೇಳ್ತೀರಿ ಅಂತ ಹೇಳುವಂಥವ್ರು ಆರೋಪ ನಮ್ಮ ಮೇಲೆ ಜಾಸ್ತಿ ಮಾಡ್ತಾರೆ. ಮಾಡಲಿ. ಸೋಮಶೇಖರ್ ಕಾರ್ಯಕ್ರಮವನ್ನು ತಪ್ಪಿಸ್ಕೊಳ್ಬೇಕು ಅಂದರೆ 30 ದಿವಸ ತಪ್ಪಿಸ್ಕೊಳ್ಬೇಕಾಗತ್ತೆ. 30 ಕಾರ್ಯಕ್ರಮ ಅಲ್ಲ ಸ್ವಾಮಿ, ದಿವಸಕ್ಕೆ 3, 4, 5 ಕಾರ್ಯಕ್ರಮವನ್ನು ಮಾಡ್ತಾರೆ ಅಂತ ಹೇಳಿದ್ರೆ ಏನು ಮಾಡಬೇಕು? ಬೇರೆ ಪಕ್ಷದವರು ಅದೇ ರೀತಿಯ ಕಾರ್ಯಕ್ರಮವನ್ನು ಮಾಡಿ ಆಹ್ವಾನವನ್ನು ಕೊಟ್ಟರೆ 100ಕ್ಕೆ 100 ಆ ಸುದ್ದಿಯನ್ನು ಬಿತ್ತರವನ್ನು ಮಾಡ್ತೇವೆ ಅನ್ನುವ ಸ್ಪಷ್ಟನೆಯೊಂದಿಗೆ ದಾಖಲೆಯ ಶೂರ ಈ ಸೋಮಶೇಖರ ಅಂತ ಹೇಳಕ್ಕೆ ಇಷ್ಟಪಡ್ತಾ ಇದ್ದೇವೆ. ಯಾಕೆ ಅಂತ ಹೇಳಿದ್ರೆ, ಕೆಲವು ಮಹಿಳಾ ದಿನಾಚರಣೆ ಅಂಗವಾಗಿ ರಂಗೋಲಿ ಸ್ಪರ್ಧೆಯನ್ನು ಏರ್ಪಡಿಸಿದ್ರು. ಎಲ್ಲೋ ಒಂದು ಭಾಗದಲ್ಲಿ ಒಂದು ವಾರ್ಡಲ್ಲಿ ರಂಗೋಲಿ ಸ್ಪರ್ಧೆಯನ್ನು ಮಾಡ್ತಾರೆ. 100, 200, 300, 400 ಜನ ಬೇಡ ರಾಜಕಾರಣಿಗಳ ಕಾರ್ಯಕ್ರಮ 1000 ಜನ ಸೇರಿಸಿ ಏನೋ ಒಂದು ಬಹುಮಾನ ಕೊಟ್ಟರೆ ಮುಗೀತು ಅನ್ನುವಂಥದ್ದು ಸಹಜ ಪ್ರಕ್ರಿಯೆಗಳದು. ಆದರೆ ಈ ಸೋಮಶೇಖರ್ ಅವರಿಗೆ ಏನಾಗಿದೆ, ಏನಾಗುತ್ತೆ, ಅದು ಏನು ಕಲ್ಪನೆ ಅನ್ನುವಂಥದ್ದು ನಿಮ್ಮ ವ್ಯಾಖ್ಯಾನಕ್ಕೆ ಬಿಟ್ಟುಬಿಡ್ತಾನೆ. 81,320 ಮಹಿಳೆಯರು ರಂಗೋಲಿಯಲ್ಲಿ ಭಾಗಿಯಾಗಿದ್ದಾರೆ. ಒಂದು ಮನೆಗೆ ಒಬ್ಬರೇ ರಂಗೋಲಿ ಬಿಡಿಸ್ಬೇಕು ಅಂತ ಹೇಳಿರೋವಂಥದ್ದು, ಒಂದು ಮನೆಯಿಂದ 2 ರಂಗೋಲಿ ಇಲ್ಲ ಅಲ್ಲಿ. ಅಂದರೆ 81,320 ಮನೆಗಳ ಸಂಪರ್ಕವಾದಂತಾಗಿದೆ ಈ ಸೋಮಶೇಖರ್ ಮಾಡಿರೋ ಕೆಲಸ. ಅದ್ರ ಜೊತೆ ಒಳಗೆ ವಿಶೇಷ ಅಂತ ಹೇಳಿದ್ರೆ, ಈ ರಂಗೋಲಿ ಮತ್ತು ಮೆಹಂದಿ ಕಾರ್ಯಕ್ರಮದಲ್ಲಿ ಅತ್ಯಂತ ಯಶಸ್ವಿಯಾಗಿ ಬಹುಮಾನವನ್ನು ಪಡೆದಂಥವ್ರ ಸಂಖ್ಯೆ 1400 ಮಹಿಳೆಯರಿಗೆ ನಗದು ಬಹುಮಾನವನ್ನು ಕೊಟ್ಟಿದ್ದಾರೆ. ಅಂದರೆ ಸರಿಸುಮಾರು 1 ಲಕ್ಷ ಜನರನ್ನು ಇವರು ರೀಚ್ ಆಗಿದ್ದಾರೆ. 8, 4, 8, 3 ನಿಮ್ಮ ಹಣೆ ಬರ. ರಾಜಕಾರಣಿಗೆ ಏನು ಬೇಕಾದ್ರೆ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ಸೋಮಶೇಖರ್ನ ಹೊಗಳ್ತಿರೋ ಬೈತಿರೋ ನಿಮಗೆ ಬಿಟ್ಟಂಥದ್ದು ವಾಸ್ತವದ ವರದಿ ಮಾತ್ರ ನಾನು ಕೊಡ್ತಾ ಇದ್ದೇನೆ. ಮೊದಲೇ ಹಂತದಲ್ಲಿ ತಾವರೆಕೆರೆ ಬ್ಲಾಕ್ನ 9 ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಸ್ಪರ್ಧೆ ನಡೆಸಿದ್ರು.
ಅಜ್ನಳ್ಳಿ ಗ್ರಾಮ ಪಂಚಾಯಿತಿ ಒಳಗೆ ರಂಗೋಲಿಗೆ ಮೆಹಂದಿ ಭಾಗವಹಿಸಿದ 13,500 ಮಹಿಳೆಯರಿಗೆ ಆಕರ್ಷಕ ಸಮಾಧಾನಕರ ಬಹುಮಾನ, 100 ಸ್ಪರ್ಧೆಗಳಿಗೆ ನಗದು ಬಹುಮಾನ. ಇನ್ನೊಂದೊಳ್ಳೆ ಕಗ್ಗಲೀಪುರ ಬ್ಲಾಕ್ ವ್ಯಾಪ್ತಿಯೊಳಗೆ 8 ಗ್ರಾಮ ಪಂಚಾಯತ್ 12,020 ಮಹಿಳೆಯರು. ಇನ್ನೊಂದು ಕಡೆ ಕೊಮ್ಮಘಟ್ಟ ಮುಖ್ಯ ರಸ್ತೆ ನೈಸ್ ಮೈದಾನದೊಳಗೆ GBA ವಾರ್ಡ್ ವ್ಯಾಪ್ತಿಯ ಉಳ್ಳಾಳ್ ವಾರ್ಡು, ನಾಗದೇವನಹಳ್ಳಿ, ಕೆಂಗಲ್, ಹನುಮಂತೆ, ಶಿವನಪಾಳ್ಯ ವಾರ್ಡು 4 ವಾರ್ಡ್ ಸೇರ್ಪಡೆಯಾಗಿತ್ತು. 13,700 ಮಹಿಳೆಯರು. ಅದೇ ರೀತಿ ಮತ್ತೆ ಅಲ್ಲೇ ಕಾರ್ಯಕ್ರಮವನ್ನು ಮಾಡೋ GBA ವಾರ್ಡ್ ಆಗಿರ್ತಕ್ಕಂಥ ಹೇರೋಹಳ್ಳಿ, ಬ್ಯಾಡರಳ್ಳಿ, ಕೆಂಗೇರಿ ಕೋಟೆ, ಕೆಂಗೇರಿ, ತಲಗಟ್ಪುರ ವಾರ್ಡ್ಗಳನ್ನು ಇಲ್ಲಿ ಸೇರಿಸಿದ್ರು. 21,000 ಜನ ಮಹಿಳೆಯರಿಗೆ ಆಕರ್ಷಕ ಬಹುಮಾನ, 500 ಮಹಿಳೆಯರಿಗೆ ನಗದು ಬಹುಮಾನ. ಅದಾದ ಮೇಲೆ ದೊಡ್ಡಬಿದ್ರಿಕಲ್ನೊಳಗೆ ಕೂಡ ಕಾರ್ಯಕ್ರಮ ಆಯಿತು. ಅಲ್ಲೂ ಕೂಡ ಕೆಂಪೇಗೌಡ ವಾರ್ಡು, ಅಂದ್ರಳ್ಳಿ ವಾರ್ಡು, ದೊಡ್ಡಬಿದ್ರಿಕಲ್ ವಾರ್ಡ್ ವ್ಯಾಪ್ತಿಯಲ್ಲಿ ಆಯೋಜಿಸಿದಂಥ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಂಥವರು 17,500 ಮಹಿಳೆಯರಿಗೆ ಆಕರ್ಷಕ ಬಹುಮಾನ, 300 ಮಹಿಳೆಯರಿಗೆ ನಗದು ಬಹುಮಾನವನ್ನು ಕೊಟ್ಟರು. ಸರಿಸುಮಾರು 81,320 ಜನಕ್ಕೆ ಬಹುಮಾನ, 1,400 ಜನಕ್ಕೆ ನಗದು ಬಹುಮಾನ. ಇದು ಒಂದು ಕಡೆಗಾದರೆ, ಇನ್ನೊಂದು ಕಡೆಗೆ ಅದನ್ನು ಡಬಲ್ ಮಾಡ್ಕೊಳ್ಳಿ. ಅವ್ರ ಕಡೆ ಜೊತೆಲಿ ಬಂದಂಥವ್ರು ಅವರೆಲ್ಲರೂ ಸೇರಿ ಊಟದ ವ್ಯವಸ್ಥೆ, ಕುಡಿಯುವ ನೀರಿನ ವ್ಯವಸ್ಥೆ, ಹೋಗಿ ಬರೋದಕ್ಕೆ ಬಸ್ಸಿನ ವ್ಯವಸ್ಥೆಯನ್ನು ಮಾಡಿದಂಥದ್ದು. ಅದೇ ರೀತಿ ಅಲ್ಲಿಂದ ಮಹಿಳೆಯರ ದೇವರ ದರ್ಶನಕ್ಕೋಸ್ಕರವಾಗಿ ವ್ಯವಸ್ಥೆ ಮಾಡಿರ್ತಕ್ಕಂಥದ್ದು. ಅಲ್ಲಿಂದ ಏನು ಆ ಗ್ರಾಮ ದೇವತೆಗಳಿತ್ತು ಅದನ್ನು ತಂದಲ್ಲಿ ಪ್ರತಿಷ್ಠಾಪನೆ ಮಾಡ್ತಕ್ಕಂಥ ಕಾರ್ಯಕ್ರಮ ಮಾಡಿದಂಥದ್ದು. ಲೋಕ ಕಲ್ಯಾಣಕ್ಕಾಗಿ ಶಾಸ್ತ್ರೋಕ್ತ ಪೂಜೆ ಪುನಸ್ಕಾರಗಳನ್ನು ಮಾಡಿದಂಥದ್ದು, ಗಂಗಾರತಿಯನ್ನು ನೆರವೇರಿಸಿದಂಥದ್ದು. ಈ ರೀತಿಯಾಗಿ ಕಾರ್ಯಕ್ರಮವನ್ನು ಮಾಡಿದಂಥ ST ಸೋಮಶೇಖರ್ ಅವರು ದಾಖಲೆಯ ಶೂರ ಅಂತ ಅನ್ನಬೇಕಾ ಅಥವಾ ಏನು ಅನ್ನಬೇಕು ನೀವೇ ತೀರ್ಮಾನ ಮಾಡ್ಕೊಳ್ಳಿ. ಚುನಾವಣೆ ಬಂದಾಗ ಓಟ್ ಹಾಕೋದು, ಓಟ್ ಹಾಕಿ ನಿಮ್ಮ ರಾಜಕೀಯದ ಕೆಸರ ಎರಚಾಟವನ್ನು ನೀವು ಮಾಡ್ಕೊಳ್ಳಿ. ಒಂದು ರಂಗೋಲಿ ಸ್ಪರ್ಧೆಯನ್ನು ಈ ಮಟ್ಟಕ್ಕೂ ಮಾಡಬಹುದು ಅಂತ ತೋರಿಸಿಕೊಟ್ಟಂಥ ಸೋಮಶೇಖರ್ ಅದರ ವಿವರ ನಿಮ್ಮ ಗಮನಕ್ಕೆ ಕೊಡ್ತಾ ಇದ್ದಾನೆ. ಅದಾದಮೇಲೆ ಕೇಂದ್ರದ ಸಚಿವ HD ಕುಮಾರಸ್ವಾಮಿ ಅವರ ವಿರುದ್ಧ ST ಸೋಮಶೇಖರ್ ಗರಂ ಆದರು. ಏನು SIR ನಡೀತಾ ಇದೆ, SIR ನಡೀತಕ್ಕಂಥ ಸಂದರ್ಭದಲ್ಲಿ ಸೋಮಶೇಖರ್ ಅವರ ಫೋಟೋ ಇರುವಂತಹ ನೋಟ್ ಪುಸ್ತಕವನ್ನು ಇಟ್ಟುಕೊಂಡು ಒಬ್ಬ BLO ಕೆಲಸವನ್ನು ಮಾಡ್ತಿದ್ರು ಅಂಥೇಳಿ ಅದೊಂದಷ್ಟು ವಿಡಿಯೋ ವೈರಲ್ ಆಯಿತು. ಆ ವಿಡಿಯೋವನ್ನು ಇಟ್ಕೊಂಡು HD ಕುಮಾರಸ್ವಾಮಿಯವರು ಪತ್ರಿಕಾಗೋಷ್ಠಿಯನ್ನು ನಡೆಸಿ ಯಶವಂತಪುರ ಕ್ಷೇತ್ರದಲ್ಲಿ ಈ ರೀತಿ ಆಗ್ತಾ ಇದೆ ಅಂತ ಹೇಳಿದ್ರು. ಅದಕ್ಕೆ ST ಸೋಮಶೇಖರ್ ಅವರು ಗರಂ ಆಗಿ ಉತ್ತರವನ್ನು ಕೊಟ್ಟಿದ್ದಾರೆ. ಒಂದು ಕಾರ್ಯಕ್ರಮದಲ್ಲೂ ಕೊಟ್ಟಿದ್ದಾರೆ, ರಂಗೋಲಿ ಸ್ಪರ್ಧೆಯ ಕಾರ್ಯಕ್ರಮದಲ್ಲೂ ಕೂಡ ಹೇಳಿದ್ದಾರೆ. ಪುಸ್ತಕವನ್ನು ಮಕ್ಕಳಿಗೆ ಹಂಚಿದಂಥ ಪುಸ್ತಕವನ್ನು ಇಟ್ಕೊಂಡಿದ್ದಾರೆ, ಅದರಲ್ಲಿ ಬರ್ಕೊಂಡ ತಕ್ಷಣ ಏನೂ ಆಗಲ್ಲ. ಒಬ್ಬ ಕುಮಾರಸ್ವಾಮಿ ಕೇಂದ್ರ ಸಚಿವರಾಗಿ ಈ ರೀತಿಯ ಕೆಳಮಟ್ಟಕ್ಕೆ ಕೀಳು ಮಟ್ಟಕ್ಕೆ ಇಳಿಯತಕ್ಕಂಥ ಸೂಕ್ತ ಅಲ್ಲ ಅನ್ನುವಂಥದ್ದನ್ನು ST ಸೋಮಶೇಖರ್ ಗರಂ ಆಗಿ ಹೇಳಿದ್ದಾರೆ. ಅದನ್ನು ವಿವರವನ್ನು ನಿಮ್ಮ ಗಮನಕ್ಕೆ ಕೊಡ್ತಾ ಇದ್ದಾನೆ. ರೇ ಮಿಸ್ಟರ್ ಕುಮಾರಸ್ವಾಮಿ, ನೀನು ಕೇಂದ್ರದ ಮಂತ್ರಿಯಪ್ಪ. ಕೇಂದ್ರದ ಇಂಡಸ್ಟ್ರಿಯ ಮತ್ತು ಒಂದು ಕ್ಯಾಬಿನೆಟ್ ದರ್ಜೆ ಮಂತ್ರಿ. ಕೇಂದ್ರ ಸರ್ಕಾರದ ಯೋಜನೆಗಳ ಬಗ್ಗೆ ಹೇಳಿ. 2 ವರ್ಷದಿಂದ ನೀವೇನು ಈ ಕರ್ನಾಟಕ ರಾಜ್ಯಕ್ಕೆ ಕೇಂದ್ರದ ಮಂತ್ರಿಯಾಗಿ ಏನ್ ಮಾಡಿದ್ದೀರಿ ಅದನ್ನು ಹೇಳ್ರಿ. ಯಶವಂತಪುರ ಕ್ಷೇತ್ರದ ಬಗ್ಗೆ ನೀವು ಮಾತನಾಡ್ತಕ್ಕಂಥದ್ದಕ್ಕೆ ಏನಿಲ್ಲ. ಯಶವಂತಪುರ ಕ್ಷೇತ್ರಕ್ಕೆ ನೋಡ್ಕೊಳ್ತಕ್ಕಂಥದ್ದಕ್ಕೆ 4 ಬಾರಿ ಆಯ್ಕೆ ಮಾಡಿದಂತ ಯಶವಂತಪುರದ ಕ್ಷೇತ್ರದ ಸೇವಕ ಸೋಮಶೇಖರ್ ನಾನಿಲ್ಲಿದ್ದೇನೆ. ಯಶವಂತಪುರ ಕ್ಷೇತ್ರಕ್ಕೆ ಅನುದಾನ ಕೊಡ್ತಕ್ಕಂಥದಕ್ಕೆ ಕಾಂಗ್ರೆಸ್ ಪಕ್ಷ ಇದೆ. ಅದನ್ನ ಬಿಟ್ಟು ದೊಡ್ಡದಾಗಿ ಮೀಡಿಯಾದಲ್ಲಿ 2 ವರ್ಷ ಕೇಂದ್ರದ ಸಚಿವರಾದ್ರಲ್ರಿ, ನೀವು 1.25 ವರ್ಷ ಮುಖ್ಯಮಂತ್ರಿ ಆದಲ್ಲಪ್ಪ. ಈ ರಾಜ್ಯಕ್ಕೆ ನಿಮ್ಮ ಕೊಡುಗೆ, ನಿಮ್ಮ ಕ್ಷೇತ್ರಕ್ಕೆ ಕೊಡುಗೆ. ಒಬ್ಬ ಆಶಾ ಕಾರ್ಯಕರ್ತೆ ಅಳ್ತಿದ್ದಾಳೆ, ಸ್ವಾಮಿ ತಪ್ಪಾಗಿದೆ, ಅದು ಒಂದು ನೋಟ್ ಬುಕ್ ಹಿಡ್ಕೊಂಡು ಆ ಮನೆಗೆ ಬುಕ್ ನನ್ನ SR ಫಾರಂ ಕೊಡ್ತಿದ್ದಾರೆ. ಅದೇನು ಅಪರಾಧನ? ಆ ಹುಡುಗಿ ಅಳ್ತಾ ಇದ್ದಾಳೆ, ನನ್ನ ಕೆಲಸಕ್ಕೆ ಗುತ್ತು ಬರ್ತಾ ಇದೆ ಅಂತ ಹೇಳಿದ್ರೆ ಇವರು ಎಲ್ಲರನ್ನು ಮಾಧ್ಯಮಕ್ಕೆ ಕೂಗಿ ಕೇಂದ್ರದ ಮಂತ್ರಿಯಾಗಿ ಅದನ್ನ ಮಾಧ್ಯಮ ಕೇಳ್ತಿದ್ದಾರೆ. ಯಶವಂತಪುರದಲ್ಲಿ ಈ ತರ ಶಾಸಕರು SIR ಬುಕ್ ಹಿಡ್ಕೊಂಡು ಮಾಡ್ತಿದ್ದಾರೆ ಅಂತೇಳಿ. ಕುಮಾರಸ್ವಾಮಿ ಅವರೇ, 2 ವರ್ಷ ಅಲ್ಲ, ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ರಿ. ಯಾವುದಾದ್ರು ನಮ್ಮ ಚನ್ನಪಟ್ಟಣ ಕ್ಷೇತ್ರದಲ್ಲಿ ನೀವು ಗೆದ್ದು ಈ ರಾಜ್ಯದ ಮುಖ್ಯಮಂತ್ರಿ ಆದ್ರಲ್ಲ, ಈ ಚನ್ನಪಟ್ಟಣಕ್ಕೆ ಯಾವುದಾದ್ರು ಮುಖ್ಯಮಂತ್ರಿಯಾಗಿ ಒಂದೇ ಒಂದು ಕೊಡುಗೆಯನ್ನ ಕೈಬೆಟ್ಟಿ ಎಲ್ಲಿ ಹೇಳತಕ್ಕಂಥದ್ದು ಮಾಡಿ. ಒಂದು ಸಾರಿ ಯಡಿಯೂರಪ್ಪನಿಗೆ ಮೋಸ ಮಾಡಿ ನೀವು ಮುಖ್ಯಮಂತ್ರಿ ಆದ್ರಿ, ಒಂದು ಸಾರಿ ಕಾಂಗ್ರೆಸ್ನ ನಂಬಿಸಿ ನೀವು ಮುಖ್ಯಮಂತ್ರಿ ಆದ್ರಿ. ಈಗ ಯಾರ ಜೊತೆಲಿ ಲವ್ ಮಾಡ್ತಾ ಇದ್ದೀರಿ? ಈಗ ನೀವು
ಬಿಜೆಪಿಲಿ ಹೋಗಿ 3 ವರ್ಷ ಮಂತ್ರಿ ಆದ್ರೆ ನೀನು ತಡ್ಕೊಳಕ್ಕಾಯ್ತಲ್ವಲ್ಲಪ್ಪ. ಸನ್ಮಾನ್ಯ DK ಶಿವಕುಮಾರ್ ಅವರು ಇನ್ನು ಮುಖ್ಯಮಂತ್ರಿ ಆಗಿ 30 ದಿವಸ ಆಗಿಲ್ಲ ರೀ. ಈ ಹೊಟ್ಟೆ ಊರಿಗೆ ಎಲ್ಲೂ ಶಾಶ್ವತ ಪರಿಹಾರ ಇಲ್ಲ. ಕುಮಾರಸ್ವಾಮಿ ಅವರೇ, ನೀವೇ ರಾಜ್ಯದ ಮುಖ್ಯಮಂತ್ರಿ ಆಗಿದ್ರಿ, ಅದೇ ತರ DK ಶಿವಕುಮಾರ್ ಅವರು ಈ ಕರ್ನಾಟಕದಲ್ಲಿ 9 ಬಾರಿ ಶಾಸಕರಾಗಿ 27 ವರ್ಷದಿಂದ ವಿವಿಧ ಇಲಾಖೆಯಲ್ಲಿ ಮಂತ್ರಿಯಾಗಿ ಕೆಲಸ ಮಾಡಿ ಹೋರಾಟ ಮಾಡಿ 45 ವರ್ಷ ಇತಿಹಾಸ ಇದೆ. 140 ಜನ ಶಾಸಕರು ಅವ್ರನ್ನ ಮುಖ್ಯಮಂತ್ರಿ ಮಾಡಿದ್ದಾರೆ. ಕೇವಲ 30 ದಿವಸ ಮುಖ್ಯಮಂತ್ರಿ ಆದದಕ್ಕೆ ನಿಮಗೆ ತಡ್ಕೊಳಕ್ಕಾಗ್ತಲ್ಲ, ಹೊಟ್ಟೆಲಿ ಉರಿ ಆಗ್ತಾ ಇದೆಯಲ್ಲ. ಈ ಹೊಟ್ಟೆ ಉರಿಗೆ ಎಲ್ಲೂ ಕೂಡ ಶಾಶ್ವತ ಔಷಧಿ ಇಲ್ಲ. ಯಶವಂತಪುರ ಕ್ಷೇತ್ರಕ್ಕೆ ಅನುದಾನ ಕೊಡ್ತಕ್ಕಂಥದಕ್ಕೆ ಕಾಂಗ್ರೆಸ್ ಪಕ್ಷ ಇದೆ. ಅದನ್ನ ಬಿಟ್ಟು ದೊಡ್ಡದಾಗೆ ಮೀಡಿಯಾದಲ್ಲಿ 2 ವರ್ಷ ಕೇಂದ್ರದ ಸಚಿವರಾದ್ರಲ್ರಿ, ನೀವು 1.25 ವರ್ಷ ಮುಖ್ಯಮಂತ್ರಿ ಆದಲ್ಲಪ್ಪ. ಈ ರಾಜ್ಯಕ್ಕೆ ನಿಮ್ಮ ಕೊಡುಗೆ, ನಿಮ್ಮ ಕ್ಷೇತ್ರಕ್ಕೆ ಕೊಡುಗೆ. ನೀವೇ ಮುಖ್ಯಮಂತ್ರಿ ಆಗಿದ್ರೆ ನಿಮ್ಮ ಮಗ ಯಾಕ್ರಿ ಸೋತ ಮಂಡ್ಯದಲ್ಲಿ? ನೀವೇ ಕೇಂದ್ರದ ಕ್ಯಾಬಿನೆಟ್ ಮಂತ್ರಿ ರಾಮನಗರದಲ್ಲಿ ಯಾಕ್ರಿ ಸೋತ ನಿಮ್ಮ ಮಗ? ಓನ್ಲಿ ಬ್ರದರ್, ಓನ್ಲಿ ಸಿಸ್ಟರ್ ಅಂತ ಹೇಳಿ ರಾಜಕಾರಣ ಮಾಡ್ಲಿಕ್ಕೆ ಆಗೋದಿಲ್ಲ ರೀ. ಕರ್ನಾಟಕದ ಜನತೆಯನ್ನ ನೀವು ಯಾಮರ್ಸಕ್ ಆಗೋದಿಲ್ಲ. ಸನ್ಮಾನ್ಯ DK ಶಿವಕುಮಾರ್ ಅವರು ಇನ್ನು ಮುಖ್ಯಮಂತ್ರಿ ಆಗಿ 30 ದಿವಸ ಆಗಿಲ್ಲ ರೀ. ಈ ಹೊಟ್ಟೆ ಊರಿಗೆ ಎಲ್ಲೂ ಶಾಶ್ವತ ಪರಿಹಾರ ಇಲ್ಲ. ಕುಮಾರಸ್ವಾಮಿ ಅವರೇ, ನೀವೇ ರಾಜ್ಯದ ಮುಖ್ಯಮಂತ್ರಿ ಆಗಿದ್ರಿ, ಅದೇ ತರ DK ಶಿವಕುಮಾರ್ ಅವರು ಈ ಕರ್ನಾಟಕದಲ್ಲಿ 9 ಬಾರಿ ಶಾಸಕರಾಗಿ 27 ವರ್ಷದಿಂದ ವಿವಿಧ ಇಲಾಖೆಯಲ್ಲಿ ಮಂತ್ರಿಯಾಗಿ ಕೆಲಸ ಮಾಡಿ ಹೋರಾಟ ಮಾಡಿ 45 ವರ್ಷ ಇತಿಹಾಸ ಇದೆ. 140 ಜನ ಶಾಸಕರು ಅವ್ರನ್ನ ಮುಖ್ಯಮಂತ್ರಿ ಮಾಡಿದ್ದಾರೆ. ಕೇವಲ 30 ದಿವಸ ಮುಖ್ಯಮಂತ್ರಿ ಆದದಕ್ಕೆ ನಿಮಗೆ ತಡ್ಕೊಳಕ್ಕಾಗ್ತಲ್ಲ, ಹೊಟ್ಟೆಲಿ ಉರಿ ಆಗ್ತಾ ಇದೆಯಲ್ಲ. ಈ ಹೊಟ್ಟೆ ಉರಿಗೆ ಎಲ್ಲೂ ಕೂಡ ಶಾಶ್ವತ ಔಷಧಿ ಇಲ್ಲ. ಕೇಂದ್ರದ ಯೋಜನೆಗಳು ಏನಿದೆ, ಕೇಂದ್ರದ ಯೋಜನೆಗಳು ಕರ್ನಾಟಕಕ್ಕೆ ಯಾವ ತಂದಿದ್ದೀರಿ ಅದನ್ನ ಪ್ರೆಸ್ ಮೀಟ್ ಮಾಡಿ ಹೇಳಿ. ಬೆಂಗಳೂರಿಗೆ ಬರುವುದು, ಪ್ರೆಸ್ ಮೀಟ್ ಮಾಡುವುದು, DK ಶಿವಕುಮಾರ್ನ ತೆಗೆಳುವುದು, ಈ ಕಾಂಗ್ರೆಸ್ ಪಕ್ಷನ ತೆಗೆಳುವುದು. ಕೇಂದ್ರ ಸರ್ಕಾರ ಏನೆಲ್ಲ ಯೋಜನೆಯನ್ನ ಮಾಡ್ತಿದ್ದಾರೆ, ಏನೆಲ್ಲ ಯೋಜನೆಯನ್ನ ಕರ್ನಾಟಕಕ್ಕೆ ತಂದಿದ್ದಾರೆ ಅದನ್ನ ಹೇಳಿ. ಯಶವಂತಪುರ ಕ್ಷೇತ್ರದ ಜನತೆ ಆಯ್ಕೆಯನ್ನ ಮಾಡಿದ್ದಾರೆ. 4 ಬಾರಿ ನಿಮ್ಮ ಕ್ಷೇತ್ರದ ನಿಮ್ಮ ಅಭ್ಯರ್ಥಿಯನ್ನ ಈ ಕ್ಷೇತ್ರದಿಂದ ಸೋಲಿಸ್ತಕ್ಕಂಥ ಪ್ರಯತ್ನವನ್ನ ಈ ಯಶವಂತಪುರ ಕ್ಷೇತ್ರದ ಜನತೆ ಮಾಡಿದ್ದಾರೆ. ಕೆಂಪೇಗೌಡ ಜಯಂತಿಯನ್ನು ನಮ್ಮ ಕ್ಷೇತ್ರದಲ್ಲೇ ಮಾಡ್ತಕ್ಕಂಥದಕ್ಕೆ ಈ ಸೋಮಶೇಖರ್ ಅತ್ಯಂತ ಯಶಸ್ವಿ ಕಾರ್ಯಕ್ರಮ ಈ ಯಶವಂತಪುರ ಕ್ಷೇತ್ರದ ಜನತೆ ಮಾಡ್ತಾರೆ. ಅದಾದಮೇಲೆ ಬರೀ ರಾಜಕೀಯದ ಸುದ್ದಿಗಳೇ ಆಗೋಗುತ್ತೆ ಅನ್ನುವಂಥದ್ದು ಗೊತ್ತು, ಅನಿವಾರ್ಯತೆ ಏನೂ ಮಾಡಲಿಕ್ಕಲ್ಲ. ಇನ್ನೊಂದು ಕಾಫಿ ಕೂಟದೊಂದಿಗೆ ಕಲೆ ಕುರಿತು ಚರ್ಚೆ. ಏನಿದು ಕಾಫಿ ಕೂಟ? ಓಕೆ, ಕಲೆ ಕುರಿತು ಚರ್ಚೆ ಯಾಕೆ? ಅದೊಂದು ವಿಶೇಷ ಏನು ಅಂತಂದರೆ, ಕರ್ನಾಟಕ ಲಲಿತಕಲಾ ಅಕಾಡೆಮಿಯ ಸಹಕಾರವನ್ನು ಪಡೆದು ಕೆಂಗೇರಿ ಉಪನಗರದ ಕರ್ನಾಟಕ ಆರ್ಟ್ ಫೌಂಡೇಶನನ್ನು ಒಂದು ಅತ್ಯುತ್ತಮವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ಮಾಡಿದ್ರು. ಇತ್ತೀಚೆಗೆ ತಾನೇ ನಿಧನರಾದಂಥ KT ಶಿವಪ್ರಸಾದ್ ಅವರಿಗೆ ಕಲಾ ನಮನವನ್ನು ಸಲ್ಲಿಸುವಂಥ ಕಾರ್ಯಕ್ರಮ. ಪ್ರಮುಖರು ಕುಳಿತು ಕಾಫಿ ಕೂಟ ಅಂದರೆ ಕಾಫಿ ಕುಡಿಯೋದರ ಮೂಲಕವಾಗಿ KT ಶಿವಪ್ರಸಾದ್ ಅವರಿಗೆ ಕಲಾ ನಮನವನ್ನು ಸಲ್ಲಿಸುವಂಥದ್ದು. ಅದ್ರ ಜೊತೆಗೆ ಕಲೆ ಕುರಿತಂಥ ಒಂದಷ್ಟು ಚರ್ಚೆ, ಒಂದಷ್ಟು ವಿಶೇಷವಾಗಿರ್ತಕ್ಕಂಥ ಆರೋಗ್ಯಕರವಾಗಿರ್ತಕ್ಕಂಥ ಚಿಂತನೆ ಮಾಡ್ತಕ್ಕಂಥ ಹಿನ್ನೆಲೆಯೊಳಗೆ ಆತ್ಮಾನಂದರವರು ಈ ಕಾರ್ಯಕ್ರಮವನ್ನು ಆಯೋಜನೆಯನ್ನು ಮಾಡಿದರು. ಅದರ ಅಧ್ಯಕ್ಷರಾಗಿರ್ತಕ್ಕಂಥ ಸರೋಜರವರು ಈ ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿದರು. ಕಾರ್ಯಕ್ರಮಗಳಿಗೆ ಖ್ಯಾತ ಅಂತಾರಾಷ್ಟ್ರೀಯ ಜನಪದ ಗಾಯಕರಾಗಿರ್ತಕ್ಕಂಥ ಅಪ್ಪಗೆರೆ ತಿಮ್ಮರಾಜರವರು ಪಾಲ್ಗೊಂಡಿದ್ದರು. KT ಶಿವಪ್ರಸಾದ್ರವರ ಬಗ್ಗೆ ಒಂದಷ್ಟು ಮಾತನಾಡಿದ್ರು. ಅದ್ರ ಜೊತೆಗೆ ಒಂದು ಹಾಡನ್ನು ಹೇಳೋದ್ರ ಮೂಲಕವಾಗಿ ಗೀತ ನಮನವನ್ನು ಕೂಡ ಸಲ್ಲಿಸಿದರು. ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಸುಧೀಂದ್ರ ಕುಮಾರ್ ಅವರು, ಹಾಗೆಯೇ ಕಲಾವಿದರಾಗಿರ್ತಕ್ಕಂಥ KL ಲಿಂಗದೇವರು, ಸಾಹಿತಿಗಳಾಗಿರ್ತಕ್ಕಂಥ AP ಕುಮಾರ್ ಅವರು, ರಂಗಕರ್ಮಿ
ಸಾಂಸ್ಕೃತಿಕ ರಾಯಭಾರಿ ಮಲ್ಲಿಕಾರ್ಜುನ ಮಹಾಮನೆಯವರು ಈ ಕಾರ್ಯಕ್ರಮ ಕುರಿತಂತೆ ಕೆ ಟಿ ಶಿವಪ್ರಸಾದ್ರವರಿಗೆ ನಮನ ಸಲ್ಲಿಸುವುದರ ಮೂಲಕವಾಗಿ ಕಲೆ ಉಳಿಸಬೇಕು, ಬೆಳೆಸಬೇಕು, ಸಂಸ್ಕಾರ ಸಂಸ್ಕೃತಿ ಉಳಿಬೇಕು, ಬೆಳಿಬೇಕು ಅಂದರೆ ಏನಾಗಬೇಕು ಅನ್ನುವಂಥ ಚರ್ಚೆಗಳನ್ನು ಕೂಡ ಮಾಡಿದ್ರು. ಅತ್ಯುತ್ತಮವಾಗಿರ್ತಕ್ಕಂಥ, ಆರೋಗ್ಯಕರವಾಗಿರ್ತಕ್ಕಂತಹ, ಅರ್ಥಪೂರ್ಣವಾಗಿರ್ತಕ್ಕಂಥ ಚರ್ಚೆ ಇದಾಗಿತ್ತು. ಕಾರ್ಯಕ್ರಮದೊಳಗೆ ಕರ್ನಾಟಕ ಆರ್ಟ್ ಫೌಂಡೇಶನ್ನ ಅಧ್ಯಕ್ಷರಾಗಿರ್ತಕ್ಕಂಥ ಸರೋಜಾ ಅವರು, ಪ್ರಧಾನ ಕಾರ್ಯದರ್ಶಿ ಗೌತಮ್ ಹೆಸರವರು, ಖಜಾಂಚಿ ದೀಪಕ್ ಹೆಚ್ಚಿ ಅವರು, ಸದಸ್ಯರಾಗಿರ್ತಕ್ಕಂಥ ಶಿವಣ್ಣ ಅರುಣಕುಮಾರ್ ಅವರು ಪಾಲ್ಗೊಂಡರು. ಉತ್ತಮವಾಗಿರ್ತಕ್ಕಂಥ ಕಾರ್ಯಕ್ರಮ. ಅದರ ವರದಿ ನಿಮ್ಮ ಗಮನಕ್ಕೆ. ಅವರಿಗೆ ನಾನು ಒಂದು ಫೋನ್ ಮಾಡಿದ್ರೆ ಎಲ್ಲ ಭೇಟಿಗೊಂಡು ನುಡಿ ನಮನ ಕಲಾನಮನ ಭೇಟಿ ಅಂತಂದರೆ ಅಂತ ಮಹಾನ್ ಕಲಾವಿದ ನಾಣ್ಯದ ಹುಟ್ಟಿ ಬರಲಿ, ಜನಮಾನಸದಲ್ಲಿ ಬೆಳೀಲಿ ಮತ್ತು ಹೆಚ್ಚು ಮಕ್ಕಳಿಗೆ ಕಲಿಸೋದ್ರಲ್ಲಿ ಶ್ರಮ ಇದೆ, ನನಗೆ ಗೊತ್ತಿದೆ, ಕಷ್ಟ. ಆ ಮಕ್ಕಳ ಮನಸ್ಸಲ್ಲಿ ಇವತ್ತು ಕಲೆ, ರಂಗಭೂಮಿ, ಸಾಹಿತ್ಯ, ಹಾಡು ಎಲ್ಲವೂ ಬೆಳೀತಾ ಹೋಗಿ ಅಂತ ಹೇಳ್ತಾ ನನ್ನ ಮಾತನ್ನ ನಮಸ್ಕಾರ. ಎಲ್ಲ ಬಂದು ಎನ್ನ ಮನ ಕೊಂದ ಮಾತ ಹೇಳದೆ ಹೋದೆ ಹಂಸ, ಕನುವಿನೊಳಗನು ದಿನವಿದ್ದು, ಕನುವಿನೊಳಗನು ದಿನವಿದ್ದು, ಎನ್ನ ಮನ ಕೊಂದ ಮಾತ ಹೇಳದೆ ಹೋದೆ ಹಂಸ, ತನುವಿನೊಳಗನು ದಿನವಿದ್ದು, ತನುವಿನೊಳಗನು ದಿನವಿದ್ದು. ಹಳ್ಳ ಕೊಳ್ಳದ ಮಧ್ಯೆ ತಂಪಿನ ಬಳ್ಳಿ ಹುಟ್ಟಿ, ಹಳ್ಳ ಕೊಳ್ಳದ ಮಧ್ಯೆ ತಂಪಿನ ಬಳ್ಳಿ ಹುಟ್ಟಿ, ಬಳ್ಳಿಯ ಹಣ್ಣು ನೆಲ ಕುದುರಿ ಹೋಗುವಾಗ ತನ್ನ ಬಳ್ಳಿಗೊಂದ ಮಾತ ಹೇಳದೆ ಹೋದೆ ಹಂಸ, ತನ್ನ ಬಳ್ಳಿಗೊಂದ ಮಾತ ಹೇಳದೆ ಹೋದೆ ಹಂಸ, ತನುವಿನೊಳಗನು ದಿನವಿದ್ದು, ನನ್ನ ತನುವಿನೊಳಗನು ದಿನವಿದ್ದು. ಕಾರೆಂಬ ಕತ್ತಲಲ್ಲಿ ಬೋರೆಂಬ ಮಳೆ ಸುರಿದು, ಕಾರೆಂಬ ಕತ್ತಲಲ್ಲಿ, ಕಾರೆಂಬ ಕತ್ತಲಲ್ಲಿ ಬೋರೆಂಬ ಮಳೆ ಸುರಿದು, ಕಾರೆಂಬ ಕತ್ತಲಲ್ಲಿ ಬೋರೆಂಬ ಮಳೆ ಸುರಿದು, ಕೆರೆಕಟ್ಟೆ ಬಯಲಾಗಿ, ಕೆರೆಕಟ್ಟೆ ಬಯಲಾಗಿ, ಕೆರೆಕಟ್ಟೆ ಬಯಲಾಗಿ ಹೋಗುವ ಕಾಲಕ್ಕೆ ತನ್ನ ತಾಳಿಗೊಂದ ಮಾತ ಹೇಳದೆ ಹೋದೆ ಹಂಸ, ತನ್ನ ತಾಳಿಗೊಂದ ಪ್ರಚಲಿತಗೊಳಿಸುವುದು, ನಾಟಕನೇ ಆಗಿ ಪ್ರಚಲಿತಗೊಳಿಸುವುದು, ಪ್ರವರ್ಧನೆ, ಚಿತ್ರಕಲೆ ಪ್ರವರ್ಧನೆಗೊಳಿಸುವುದು, ಒಂದು ಸಂಗೀತ ಕಲೆ ಸಭಾ ಕ್ಷೇತ್ರದಲ್ಲಿ ನಮ್ಮ ಸುಧೀಂದ್ರ ಮಾಡುವಂಥದ್ದು ಪ್ರವರ್ಧನೆಗೊಳಿಸುವುದು. ಅಂಥ ಪ್ರವರ್ಧನೆಗಳಿಗೆ ಇಲ್ಲಿಯ ಬಡ ಮಕ್ಕಳುಗಳು ಸೇರುವ ರೀತಿ ಆತ್ಮನಿಂದ ಕೆಲಸ ಮಾಡ್ತಿದ್ದಾರೆ. ಅದಕ್ಕೆ ನಾನು ಆತ್ಮನಂದರಿಗೆ ನಾನು ನಿಮ್ಮೆಲ್ಲರ ಪರವಾಗಿ ಕೆ ಟಿ ಶಿವಪ್ರಸಾದ್ ಅವರ ಹಿನ್ನೆಲೆ ಒಳಗಡೆನೆ ಅವರ ಹೆಸರನ್ನೇ, ಅವರ ಹೆಸರಿಂದ ಆಚೆನೆ ಬೆಳೀಲಿ ಅಂತ ನಾನು ಅವರಿಗೆ ಆತ್ಮನಂದನ ಅಭಿನಂದಿಸ್ತೀನಿ ಅಂತ ಕೆ ಟಿ ಶಿವಪ್ರಸಾದ್ ಅವರ ಗೀತೆಯನ್ನು ನಾನು ನಮ್ಮವಾಗ ದಿನನಿತ್ಯ ವಾರಕ್ಕೊಂದು ಕಾರ್ಯಕ್ರಮ ನಡೀತಾ ಇರಬೇಕು. ಒಂದು ವಿಚಾರ ಸಂಕಿರಣ ಆಗಲಿ, ಮತ್ತೊಂದೇ ಆಗಲಿ, ಒಂದು ತಿಂಗಳಿಗೊಂದು ಪೇಂಟಿಂಗ್ ಎಕ್ಸಿಬಿಷನ್ ಆಗಬೇಕು. ಇಲ್ಲೊಂದು ಪೇಂಟಿಂಗ್ ದೊಡ್ಡ ಹಾಲ್ ಇದೆ ರೀ ಅಂತೇಳಿ ನೀವೇನಾದ್ರು ಹೋದ್ರೆ ಆ 2 ಕಾಲೇಜ್ ಇದೆ, ಅಲ್ಲಿ ಹೋಗಿ ಕೇಳ್ಕೋಬೇಕು. ಅವರು ನಮ್ಮ ಚೇರ್ಮನ್ ಕೇಳ್ತೀನಿ ಅಂತಾರೆ, ಅಲ್ಲಿ ನಾನು ಅಧ್ಯಕ್ಷನ್ ಕೇಳ್ತೀನಿ ಅಂತಾರೆ. ಇವೆಲ್ಲವೂ ಕೂಡ ಕೊರತೆಗಳಿವೆ. ಅದರಿಂದ ಕೆ ಟಿ ಶಿವಪ್ರಸಾದ್ ಬಗ್ಗೆ ನಮಗೆ ಕೆಲವರು ಮಾತ್ರ ಗೊತ್ತು. ಬಹಳ ದೊಡ್ಡ ಕಲಾವಿದ, ಬಹಳ ಸ್ವಾಭಿಮಾನದ ಕಲಾವಿದ. ಯಾರನ್ನೂ ನನ್ನಾಗಿ ಏನೂ ಬೇಡಲಿಲ್ಲ, ಏನೂ ಬೇಡಲಿಲ್ಲ. ಇವ್ನು ಹೇಳ್ತಾ ಇರ್ತಾನೆ,
ಗಾಳಿ ಪಂಜರದಂತೆ ಮಾಳಿಗೆ ಮನೆ ಮಾಡಿ ಕಂಸ ಗಾಳಿ ಪಂಜರದಂತೆ ಮಾಳಿಗೆ ಮನೆ ಮಾಡಿ ಗಾಳಿ ಪಂಜರದಂತೆ ಮಾಳಿಗೆ ಮನೆ ಮಾಡಿ ಗಾಳಿಯು ಬೀಸಿ ಎಲೆ ಹಾರಿ ಹೋಗುವಾಗ ಗಾಳಿಯು ಬೀಸಿ ಗಾಳಿಯು ಬೀಸಿ ಗಾಳಿಯು ಬೀಸಿ ಎಲೆ ಹಾರಿ ಹೋಗುವಾಗ ನನ್ನ ಮನ ಕೊಂದ ಮಾತ ಹೇಳದೆ ಹೋರೆ ಹಂಸ ಎನ್ನ ಮನ ಕೊಂದ ಮಾತ ಹೇಳದೆ ಹೋದೆ ಹಂಸ ನನ್ನ 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 ಮತ್ತು ಇನ್ನೊಂದು ಅಂತ ಹೇಳಿದ್ರೆ ಹನುಮಂತೇಗೌಡ ಕುರಿತು ಬಿಸಿ ಬಿಸಿ ಚರ್ಚೆ. ಏನಿದು ಹನುಮಂತೇಗೌಡ ಯಾರು, ಏನು, ಯಾಕೆ ಚರ್ಚೆ ಅಂತ ನಿಮ್ಗೆ ಗೊತ್ತಾಗ್ತಾ ಇದೆ. ಯಶವಂತಪುರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಜಾತ್ಯತೀತ ಜನತಾದಳದ ಮುಖಂಡರು BBMPಯ ಮಾಜಿ ಸದಸ್ಯರಾಗಿರ್ತಕ್ಕಂಥ ಹನುಮಂತೇಗೌಡರ ರಾಜಕೀಯ ನಡೆ ಕುರಿತಂತೆ ಸಾಕಷ್ಟು ಚರ್ಚೆಗಳಾಗ್ತಾ ಇದೆ. ಯಾಕೆ ಚರ್ಚೆ ಆಗುವಂಥದ್ದು ಏನು ಅಂತ ಹೇಳಿದ್ರೆ, ಕೆಂಪೇಗೌಡರ ದಿನಾಚರಣೆಯೊಳಗೆ ಯಶವಂತಪುರ ಕ್ಷೇತ್ರದ ಶಾಸಕ ST ಸೋಮಶೇಖರ್ ಅವರು ಪಾಲ್ಗೊಂಡು ಹನುಮಂತೇಗೌಡರ ಕಾರ್ಯವೈಖರಿಯನ್ನು ಹೊಗಳಿ ಮಾತನಾಡಿದಂಥದ್ದು, ಮೆಚ್ಚಿ ಮಾತನಾಡಿದಂಥದ್ದು ಎಲ್ಲರಿಗೂ ಕೂಡ ಅಚ್ಚರಿಯ ಜೊತೆಗೆ ಪ್ರಶ್ನಾರ್ಥಕ ಚಿಹ್ನೆಯೂ ಕೂಡ ಬಂದುಕೊಳ್ತಿದೆ. ಎಲ್ಲರಿಗೂ ಗೊತ್ತು, ಒಂದು ಸಂದರ್ಭ ಅಲ್ಲ, ಮೊನ್ನೆಯವರೆಗೆ ಅಂತಲೇ ಹೇಳ್ಬೋದು, ಉತ್ತರ ದಕ್ಷಿಣಾಭಿಮುಖವಾಗಿದ್ದಂಥ ಹನುಮಂತೇಗೌಡ ST ಸೋಮಶೇಖರ್ ಅವರು ಒಬ್ಬರ ಕಂಡ್ರೆ ಒಬ್ರಿಗೆ ಆಗ್ತಿರಲಿಲ್ಲ ಅನ್ನುವಂಥದ್ದು ಸತ್ಯ. ಈ ಸಂದರ್ಭದೊಳಗೆ ಅನೇಕ ರೀತಿಯ ರಾಜಕೀಯದ ಚಟುವಟಿಕೆಗಳು ನಡೆದದ್ದು ಸತ್ಯ. ಹೀಗಿರುವಾಗ ಹನುಮಂತೇಗೌಡರು ಆಯೋಜಿಸಿದ ಸಭೆಗೆ ST ಸೋಮಶೇಖರ್ ಬಂದಿದ್ದಾರೆ ಅಂತ ಹೇಳಿದ್ರೇ ಅದೊಂದು ಪ್ರಶ್ನಾರ್ಥಕವಾಗಿತ್ತು. ಅವರು ಭಾಷಣದಲ್ಲಿ ಹನುಮಂತೇಗೌಡರ ರಾಜಕೀಯದ ಚತುರತೆಯನ್ನು, ರಾಜಕೀಯವಾಗಿ ಮಾಡ್ತಾ ಇರ್ತಕ್ಕಂಥ ಸಾಮಾಜಿಕ ಕಾರ್ಯವನ್ನು ಹೊಗಳಿ ಮಾತನಾಡಿದ್ದು ಎಲ್ಲರನ್ನ ಅಚ್ಚರಿ ತಂದಿದೆ. ಆ ಕುರಿತಂತೆ ಸಾಕಷ್ಟು ಚರ್ಚೆಗಳಾಗ್ತಿದೆ. ಆ ಮಧ್ಯೆ ಒಂದಷ್ಟು ಜನ ಹೇಳ್ತಾ ಇರ್ತಕ್ಕಂಥದ್ದು ಹನುಮಂತೇಗೌಡರೇ ಕೆಲವೊಬ್ಬರಿಗೆ ದೂರವಾಣಿಯನ್ನು ಮಾಡಿ ಜಾತ್ಯತೀತ ಜನತಾದಳದಲ್ಲಿ ನೀವು ಹಾಕುವಂತಹ ಫ್ಲೆಕ್ಸ್ ಬ್ಯಾನರ್ಗಳಿಗೆ ನನ್ನ ಫೋಟೋವನ್ನು ಹಾಕಬೇಡಿ ಅಂತ ಹೇಳಿದ್ದಾರಂತೆ. ಅಂದರೆ ಅದರ ಅರ್ಥ JDSನಿಂದ ಒಂದು ಪಾದ ಹೊರಗಿಟ್ಟಿದ್ದಾರೆ ಅನ್ನುವಂಥ ಚರ್ಚೆ ಆಗ್ತಾ ಇದೆ. ಹನುಮಂತೇಗೌಡರದೇ ಜನಸೇವೆ ಮಾಡಕ್ಕೆ, ಹನುಮಂತೇಗೌಡರದೇ ಬಡವರ ಸೇವೆ ಮಾಡಕ್ಕೆ, ಹನುಮಂತೇಗೌಡರದೇ ಸರ್ಕಾರದ ಸವಲತ್ತುಗಳನ್ನು ತಂದು ಕೆಲಸ ಮಾಡ್ತಕ್ಕಂಥದ್ದೇ ಹನುಮಂತೇಗೌಡರ ನೇಚರ್. ಅದರಿಂದ ಗಣಾಂಕಲಿಗಳು ಏನೇ ಮಾಡಲಿ ಯಾರು ಕೂಡ ಅವನ್ನ ಅನುಗಾಡಿಸಕ್ಕೆ ಆಗೋದಿಲ್ಲ. ನನಗೆ ಗೊತ್ತಿಲ್ಲ, ಚರ್ಚೆ ಆಗ್ತಿದೆ. ಆ ಚರ್ಚೆಯ ಮುಂದುವರೆದ ಭಾಗ ಹೇಗಿದೆ ಅಂತಂದರೆ, ಹನುಮಂತೇಗೌಡರು ಕೆಲ ದಿನಗಳಲ್ಲಿ ಸೋಮಶೇಖರ್ ಅವರ ನೇತೃತ್ವದೊಳಗೆ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾಗ್ತಾರೆ. ST ಸೋಮಶೇಖರ್ ನೇತೃತ್ವದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾಗ್ತಾರೆ. ಕೆಂಪೇಗೌಡ ವಾರ್ಡ್ನಿಂದ ಸ್ಪರ್ಧೆಯನ್ನು ಮಾಡ್ತಾರೆ GBAಗೆ. ಇಲ್ಲ, GBAಗೆ ಅವರು ಬರುವುದೇ ಇಲ್ಲ. ಅವರು ಯಲಹಂಕ ವಿಧಾನಸಭಾ ಕ್ಷೇತ್ರಕ್ಕೆ ಕಾಂಗ್ರೆಸ್ ಅಭ್ಯರ್ಥಿ ಆಗ್ತಾರೆ. ಈ ಎರಡು ಚರ್ಚೆಗಳು ಸಾಕಷ್ಟು ಪ್ರಮಾಣದಲ್ಲಿ ನಡೀತಿದೆ. ಈ ಎರಡು ಚರ್ಚೆಗಳು ಯಾವುದು ಏನು ಅನ್ನೋದು ಕೆಲವೇ ದಿವಸಗಳಲ್ಲಿ ಗೊತ್ತಾಗತ್ತೆ. ಇನ್ನೊಂದಂತೂ ಸತ್ಯ, JDS ಬಿಡುವ ಸೂಚನೆಗಳು 100ಕ್ಕೆ 100 ಸತ್ಯ. ಕಾಂಗ್ರೆಸ್ ಸೇರ್ಪಡೆ ನಿಶ್ಚಿತ ಅನ್ನುವಂಥ ಚರ್ಚೆಗಳು ಆಗ್ತದೆ. ಆ ಚರ್ಚೆಗಳು ಯಾವ ಪ್ರಮಾಣಕ್ಕೆ ಹೋಗುತ್ತೆ, ಅದರ ಫಲಿತಾಂಶ ಏನು ಅಂತ ನೋಡಬೇಕು. ಈ ಚರ್ಚೆ ಈಗ ಬರುವ ಮುಂಚೆಯೇ ನಾವು ಸೋಮಶೇಖರ್ ಅವರನ್ನ ಒಂದು ಪ್ರಶ್ನೆ ಕೇಳಿದ ನಿಮ್ಮೆಲ್ಲರ ಗಮನದಲ್ಲಿದೆ. ಕ್ಷೇತ್ರದ JDSನ ಪ್ರಮುಖ ನಾಯಕರೊಬ್ಬರು ಕಾಂಗ್ರೆಸ್ ಸೇರ್ಪಡೆಯಾಗ್ತಾರಂತೆ ಅಂತ ಕೇಳಿದಾಗ, ಇಲ್ಲ, ನನಗೆ ಮಾಹಿತಿ ಇಲ್ಲ ಅಂತ ಸೋಮಶೇಖರ್ ಅವರು ಹೇಳಿದರು. ಸೋಮಶೇಖರ್ ಅವರು ನೀವು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಹನುಮಂತೇಗೌಡರನ್ನ ಹೊಗಳಿದ್ದು ನೋಡಿದಾಗ ನಮ್ಮ ಪೂರ್ವ ಪ್ರಶ್ನೆ ಈಗ ಉತ್ತರ ಸಿಗ್ತಾ ಇದೆ ಅಂತ ಭಾವಿಸ್ಕೋತಾ ಇದ್ದೇವೆ. ನೋಡಿ ಏನಾಗುತ್ತೆ, ರಾಜಕೀಯದೊಳಗೆ ಶತ್ರುವಿನ ಮಿತ್ರ ಪರಮ ಮಿತ್ರ ಅಂತ ಹೇಳ್ತಾರೆ.
ಹಾಗೆ ಗೊತ್ತಿಲ್ಲ ಏನು ಅಂತ ನೋಡೋಣ, ಕಾದು ನೋಡೋಣ ಅಂತ ಹೇಳ್ತಾ ಎಂ ಹನುಮಂತೇಗೌಡ ಕುರಿತು ಬಿಸಿ ಬಿಸಿ ಚರ್ಚೆ ಅಂತೂ ಆಗ್ತಾಯಿದೆ. ಈ ಎಲ್ಲ ಸುದ್ದಿಗಳು ನಿಮ್ಮ ಗಮನಕ್ಕೆ ಕೊಟ್ಟಿದ್ದಾನೆ. ಮತ್ತೆ ವಿಶೇಷ ಸುದ್ದಿ, ವಿಶೇಷ ಮಾಹಿತಿಯನ್ನು ಹೊತ್ತು ಬರ್ತೇನೆ. ನಮಸ್ಕಾರ.